ಹಾಯ್ ಹಲೋ ನಮಸ್ಕಾರ. ಎಸ್, ಇವತ್ತು ತುಂಬಾನೇ ಖುಷಿ ಆಗ್ತಾ ಇದೆ. ಒಂದು ಸ್ಪೆಷಲ್ ವಿಡಿಯೋ ನಿಮಗೋಸ್ಕರ ಮಾಡ್ತಾ ಇದ್ದೀನಿ. ನಿನ್ನೆ ಮೊನ್ನೆ ನಾನು ಕೆಲವೊಂದು ಪ್ರಾಡಕ್ಟ್ಗಳದ್ದು ವಿಡಿಯೋ ಕಳಿಸಿದ್ದೆ. ಪ್ರೋಟೀನ್ ಮತ್ತೆ ವಿಟಮಿನ್ಸ್ ಮಿನರಲ್ಸ್ ಯಾಕೆ ಬೇಕು, ಯಾಕೆ ಅವಶ್ಯಕತೆ ಇದೆ, ಯಾಕೆ ತಗೋಬೇಕು ಅವೆಲ್ಲ, ಯಾಕೆ ಪೌಷ್ಟಿಕಾಂಶಗಳ ಅವಶ್ಯಕತೆ ಇದೆ ಅನ್ನೋದನ್ನ ನಾನು ಹೇಳಲಿಕ್ಕೆ ತುಂಬಾ ಇಷ್ಟಪಡ್ತೀನಿ. ಯಾಕಂದ್ರೆ ಇದು ಬಹಳ ಅವಶ್ಯಕತೆ ಇರುವಂತದ್ದು. ಎಸ್ ಸ್ನೇಹಿತರೆ, ಇವತ್ತು ನಮ್ಮೆಲ್ಲರಿಗೂ ಕೂಡ ಪೌಷ್ಟಿಕಾಂಶಗಳ ಕೊರತೆ ತುಂಬಾ ಇದೆ ಅಂತ ನಮ್ಗೆಲ್ಲ ಗೊತ್ತು. ಅದರಲ್ಲೂ ಎಸ್ಪೆಷಲಿ ನಮ್ಮ ಭಾರತೀಯರಲ್ಲಿ ಸುಮಾರು 73% ಕಾಯಿಲೆಗಳು ಅಪೌಷ್ಟಿಕತೆಯಿಂದ ಬರ್ತಾ ಇದ್ದಾವೆ. ನಮ್ಮ ಇಂಡಿಯನ್ಸ್ ಸುಮಾರು 73% ಜನ ಅಪೌಷ್ಟಿಕತೆಯಿಂದ ಮರಣ ಹೊಂದಿದ್ದಾರೆ. ಇನ್ನು ಕೇವಲ ಸಾಂಕ್ರಾಮಿಕ ಕಾಯಿಲೆಗಳು ಅಂತಕ್ಕಂಥದ್ದು ಕೇವಲ 17% ಮಾತ್ರ ನಮ್ಮ ಇಂಡಿಯನ್ಸ್ ಬರುವಂತದ್ದು. ಬಟ್ ಇವತ್ತು ನಾವು ನೋಡ್ಬೇಕಾಗಿರೋದು ಏನಂದ್ರೆ, ಯಾಕೆ ಅಪೌಷ್ಟಿಕತೆ ನಮಗೆ ಕಾಡ್ತಾ ಇದೆ ಅಂದ್ರೆ, ನಾವು ತಿಂತಕ್ಕಂಥ ಆಹಾರದಲ್ಲಿ ಇವತ್ತು ಅಪೌಷ್ಟಿಕತೆ ತುಂಬಾ ಇದೆ. ನಾವೇನ್ ತಿಂತಿದೀವಿ ಪ್ರತಿದಿನ, ಆಹಾರದಲ್ಲಿ ಪೌಷ್ಟಿಕಾಂಶಗಳ ಕೊರತೆ ತುಂಬಾ ಇದೆ. ಸರಿಯಾದ ರೀತಿ ವಿಟಮಿನ್ಸ್ ಸಿಗ್ತಾ ಇಲ್ಲ, ಮಿನರಲ್ಸ್ ಗಳು ಸಿಗ್ತಾ ಇಲ್ಲ, ಪ್ರೋಟೀನ್ಸ್ ಸಿಗ್ತಾ ಇಲ್ಲ. ಇವತ್ತು ಪ್ರತಿಯೊಬ್ಬ ವ್ಯಕ್ತಿಗೂ ಪ್ರೋಟೀನ್ ಅವಶ್ಯಕತೆ ತುಂಬಾ ಇದೆ. ಯಾಕಂದ್ರೆ ಪ್ರೋಟೀನ್ ಮೇನ್ ತುಂಬಾ ಇಂಪಾರ್ಟೆಂಟ್. ಹೊಸ ಜೀವಕೋಶಗಳನ್ನು ಉತ್ಪತ್ತಿ ಮಾಡಲಿಕ್ಕೆ ಬೇಕಾಗಿರುವಂತದ್ದೇ ಪ್ರೋಟೀನ್. ಇವತ್ತು ಆ ಪ್ರೋಟೀನ್ ಕೊರತೆಯಿಂದ ಸಾಕಷ್ಟು ಕಾಯಿಲೆಗಳು ಬರ್ತಾ ಇದೆ. ಅಷ್ಟೇ ಅಲ್ಲ, ಪ್ರೋಟೀನ್ ಎಷ್ಟು ಇಂಪಾರ್ಟೆಂಟ್ ಮನುಷ್ಯನಿಗೆ. ಇವತ್ತು ನೋಡಿ, ನಾವು ತಿಂತಕ್ಕಂಥ ಪ್ರತಿ ಆಹಾರದಲ್ಲೂ ಕೂಡ ಪ್ರೋಟೀನ್ ಬೇಕಾಗಿದೆ. ಪ್ರೋಟೀನ್ ಬೇಕು ಅಂದ್ರೆ ಏನ್ ಮಾಡ್ಬೇಕು? ನಾವು ದ್ವಿದಳ ಧಾನ್ಯಗಳನ್ನು ತಿನ್ಬೇಕು, ಹಣ್ಣು ತರಕಾರಿಗಳನ್ನು ತಿನ್ಬೇಕಾಗುತ್ತೆ, ಮೊಳಕೆ ಕಾಳುಗಳನ್ನು ತಿನ್ಬೇಕಾಗುತ್ತೆ. ಬಟ್ ತಿಂತಿದೀವಿ, ಆದ್ರೆ ನಮಗೆ ಬೇಕಾಗಿರೋವಷ್ಟು ಪ್ರತಿದಿನ ಒಬ್ಬ ಒಬ್ಬ ವ್ಯಕ್ತಿಗೆ 1 kg 1 ಗ್ರಾಮ್ ಪ್ರೋಟೀನ್ ಬೇಕು. ನಾವು ತೂಕ ಏನಿದೀವಿ, ಎಕ್ಸಾಂಪಲ್ ಒಂದು 60 kg ಇದೀವಿ ಅಂದ್ರೆ 60 ಗ್ರಾಮ್ ಎವ್ರಿಡೇ ನಮಗೆ ಪ್ರೋಟೀನ್ ಬೇಕು. ಪ್ರತಿದಿನ 60 ಗ್ರಾಮ್ ಬೇಕು. ತಗೊಳ್ತಾ ಇದೀವಾ? ಇಲ್ಲ. ಡಿಫಿಷಿಯನ್ಸಿ ಆಗ್ತಾ ಇದೆ. ಪ್ರೋಟೀನ್ ಕೊರತೆ ಪ್ರತಿಯೊಬ್ಬರಲ್ಲೂ ಇವತ್ತು ಕಾಡ್ತಾ ಇದೆ. ಆ ಪ್ರೋಟೀನ್ ಕೊರತೆಯಿಂದ ಅತಿ ಹೆಚ್ಚು ಕಾಯಿಲೆಗಳಿಗೆ ನಾವು ತುತ್ತಾಗ್ತಾ ಇದ್ದೀವಿ. ಸರ್ವೇ ಸಾಮಾನ್ಯವಾಗಿ ಇವತ್ತು BP, ಶುಗರ್, ಹಾರ್ಟ್ ಅಟ್ಯಾಕ್ ಇರ್ಬೋದು, ಹಾರ್ಟ್ ಅಟ್ಯಾಕ್ ಇರ್ಬೋದು, ಅಥವಾ ಬೇರೆ ಬೇರೆ ಮೂಳೆಗಳ ಸಾಂದ್ರತೆ ಕಡಿಮೆ ಆಗ್ತಕ್ಕಂಥದ್ದು, ಸುಸ್ತಾಗ್ತಕ್ಕಂಥದ್ದು, ರಕ್ತಹೀನತೆ ಆಗ್ತಕ್ಕಂಥದ್ದು, ಹಿಮೋಗ್ಲೋಬಿನ್ ಕೊರತೆ, ಇವೆಲ್ಲ ಸಮಸ್ಯೆ, ಮೂಲವ್ಯಾಧಿ ಅಥವಾ ಗ್ಯಾಸ್ಟ್ರಿಕ್, ಫೈಲ್ಸ್, ಈ ತರ ಸಾಕಷ್ಟು ಸಮಸ್ಯೆಗಳಿಗೆ ತುತ್ತಾಗ್ತಾ ಇದೆ. ಇದೆಲ್ಲರಿಗೂ ಕಾರಣ ಅಂದ್ರೆ, ಮೂಲ ನಮ್ಮ ಬಾಡಿಗೆ ಬೇಕಾಗಿರೋಷ್ಟು ನಾನು ಪ್ರೋಟೀನ್ ತಗೊಳ್ತಾ ಇಲ್ಲ. ಆ ಒಂದು ಪ್ರೋಟೀನ್ ಇವತ್ತು ಈ ಒಂದು ಮೂಲಕ, ಇವೇನು ಪ್ರೋಟೀನ್ ಇದೆ, ಈ ಒಂದು ಪ್ರೋಟೀನ್ ನಾವು ಸಪ್ಲಿಮೆಂಟ್ ಮೂಲಕ ತಗೋಬೇಕಾಗಿದೆ. ಆಹಾರದಲ್ಲಿ ಸಿಗದಿರೋದಕ್ಕೋಸ್ಕರ ನಾವು ಸಪ್ಲಿಮೆಂಟ್ ಮೂಲಕ ತಗೋಬೇಕಾಗಿದೆ. ಅದೇ ತರ ವಿಟಮಿನ್ಸ್ ಮಿನರಲ್ಸ್ ಕೂಡ ಇದು ಇಂಪಾರ್ಟೆಂಟ್ ಆಗಿದೆ. ಯಾಕೆ ಅಂದ್ರೆ, ಇವತ್ತು ನೋಡಿ, ನಾವು ತಿಂತಕ್ಕಂಥ ಪ್ರತಿ ಆಹಾರದಲ್ಲೂ ಕೂಡ ವಿಟಮಿನ್ ಮಿನರಲ್ ಅವಶ್ಯಕತೆ ಇದೆ. ನಾವು ತಿಂದಂತ ಪ್ರತಿ ಆಹಾರನೂ ಕೂಡ ಸಂಪೂರ್ಣವಾಗಿ ಜೀರ್ಣಕ್ರಿಯೆ ಆಗಬೇಕು ಅಂದ್ರೆ, ಅದು ಶಕ್ತಿಯಾಗಿ ಪರಿವರ್ತನೆ ಆಗ್ಬೇಕಂದ್ರೆ ವಿಟಮಿನ್ ಮಿನರಲ್ಗಳ ಅವಶ್ಯಕತೆ ಇದೆ. ನನ್ನ ದೇಹದಲ್ಲಿ ಪ್ರತಿಯೊಂದು ಅಂಗಾಂಗಗಳು ಸಂಪೂರ್ಣವಾಗಿ ಸದೃಢವಾಗಿ ಕೆಲಸ ಮಾಡಬೇಕಪ್ಪ ಅಂದ್ರೆ ಅಂಗಾಂಗಗಳಿಗೆ ವಿಟಮಿನ್ಸ್ ಮಿನರಲ್ಸ್ ಗಳ ಅವಶ್ಯಕತೆ ಇದೆ. ಆದ್ರೆ ನಾನು ಸಫಿಸಿಯೆಂಟ್ ವಿಟಮಿನ್ ಮಿನರಲ್ ತಗೊಳ್ತಾ ಇದೀನಾ? ಇಲ್ಲ. ಯಾಕೆ ಆಗ್ತಾ ಇಲ್ಲ ಅಂದ್ರೆ, ಇವತ್ತು ನಾವು ತಗೊಳ್ತಕ್ಕಂಥ ಪ್ರೋಟೀನ್ ಮತ್ತೆ ವಿಟಮಿನ್ಸ್ ಸಿಗದೆ ಇರಲಿಕ್ಕೆ ಕಾರಣ ನಮ್ಮ ದೇಹ ಅಂಗಾಂಗಗಳು ವೀಕ್ ಆಗ್ತಾ ಇದೆ, ಕಾಯಿಲೆಗಳು ಯಥೇಚ್ಛವಾಗಿ ಉಲ್ಬಣವಾಗ್ತಾ ಇದಾವೆ. ಹಾಗಾಗಿ ಇವತ್ತು ನೋಡಿ, ವಿಟಮಿನ್ಸ್ ಮಿನರಲ್ಸ್ ನನ್ನ ಆಹಾರದಲ್ಲಿ ತಗೋಬೇಕು ಅಂದ್ರೆ 5 ತರ ಹಣ್ಣು ತಿನ್ಬೇಕು, 5 ತರ ತರಕಾರಿ ತಿನ್ಬೇಕು, 5 ತರ ಸೊಪ್ಪುಗಳು ತಿನ್ಬೇಕು, ಬೇಳೆ ಕಾಳುಗಳು ತಿನ್ಬೇಕಾಗುತ್ತೆ, ಡ್ರೈ ಫ್ರೂಟ್ಸ್ ತಿನ್ಬೇಕಾಗುತ್ತೆ, ಸಿರಿಧಾನ್ಯಗಳನ್ನು ತಿನ್ಬೇಕಾಗುತ್ತೆ. ಇಲ್ಲ ತಿಂತಾ ಇದೀವಾ? ಇಲ್ವಲ್ಲ, ತಿಂತಾ ಇಲ್ಲ. ಹಾಗಾಗಿ ಅವನ್ನೆಲ್ಲ ತಿನ್ಬೇಕಪ್ಪ ಅಂದ್ರೆ ಎಷ್ಟು ಖರ್ಚಾಗುತ್ತೆ, ಅದಕ್ಕೆಲ್ಲ ಎಷ್ಟು ಹಣ ವ್ಯಯ ಆಗುತ್ತೆ, ವೆಚ್ಚ ಆಗುತ್ತೆ, ಹೌದಲ್ವಾ? ಆಮೇಲೆ ತಿನ್ನೋಣ, ಪರವಾಗಿಲ್ಲ. ಆದ್ರೆ ನಾವು ತಿಂತಕ್ಕಂಥ ಪ್ರತಿ ಆಹಾರ ಇವತ್ತೇನಾಗಿದೆ ಅಂದ್ರೆ ಸಂಪೂರ್ಣವಾಗಿ ಕಲುಷಿತವಾಗ್ತಾ ಇದೆ. ಇವತ್ತು ಬೆಳೀತಕ್ಕಂಥ ಪ್ರತಿಯೊಂದು ಆಹಾರ ಗೊಬ್ಬರ ಮತ್ತೆ ಔಷಧಿಯಿಂದ ಯಾರು ಬೆಳೀತಾ ಇಲ್ಲ. ಆಮೇಲೆ ಎಲ್ಲ ಹೈಬ್ರಿಡ್ ತಳಿಗಳನ್ನ ಬೆಳೀತಾ ಇದ್ದಾರೆ. ಮೊದಲೆಲ್ಲ ಜವಾರಿ ತಳಿಗಳನ್ನ ಬೆಳೀತಾ ಇದ್ರು, ಅದರಿಂದ ಹೇರಳವಾಗಿ ಪೌಷ್ಟಿಕಾಂಶಗಳು ಸಿಗ್ತಾ ಇತ್ತು. ಬಟ್ ಇವತ್ತು ಹೈಬ್ರಿಡ್ ತಳಿಗಳು ಆಗಿರೋದ್ರಿಂದ ಹೇರಳವಾಗಿ ಪೌಷ್ಟಿಕಾಂಶಗಳು ಸಿಗ್ತಾ ಇಲ್ಲ. ಪ್ಲಸ್ ಅದ್ರ ಜೊತೆಗೆ ಇವತ್ತು ನಾವು ಕುಡಿತಕ್ಕಂಥ ಪ್ರತಿ ನೀರಲ್ಲೂ ಕಲುಷಿತವಾಗಿದೆ, ತಗೊಳ್ತಕ್ಕಂಥ ಗಾಳಿ ಕಲುಷಿತವಾಗಿದೆ. ಅಷ್ಟಲ್ಲದೆ ಇವತ್ತು ನಾವು ಯಥೇಚ್ಛವಾಗಿ ಒಂದು ಮಾನಸಿಕ ಒತ್ತಡದಲ್ಲಿ ಜೀವಿಸ್ತಾ ಇದ್ದೀವಿ. ಇವೆಲ್ಲ ಕಾರಣಗಳಿಂದ ನಮ್ಮ ದೇಹದಲ್ಲಿ ಪ್ರೋಟೀನ್ ಮತ್ತೆ ವಿಟಮಿನ್ಸ್ ಗಳ ಡಿಫಿಷಿಯನ್ಸಿ, ಕೊರತೆ ಆಗ್ತಾ ಇರೋದ್ರಿಂದ ನಾವು ಸಾಕಷ್ಟು ಕಾಯಿಲೆಗಳಿಗೆ ತುತ್ತಾಗ್ತಾ ಇದ್ದೀವಿ. ಆಗಿರೋದ್ರಿಂದ ನಾವು ಆಹಾರದಲ್ಲೂ ಕೂಡ ಸಿಗ್ತಾ ಇಲ್ಲ. ಹಾಗಾಗಿ ನಾವು ಈ ಒಂದು ಪ್ರಾಡಕ್ಟ್ ಅನ್ನ ಸಪ್ಲಿಮೆಂಟ್ ಮೂಲಕ ತಗೋಬೇಕಾಗಿದೆ. ನಾನಿಲ್ಲಿ ಹೇಳ್ತಾ ಇರೋದು ಇದು ಯಾವುದು ಮೆಡಿಸಿನ್ಸ್ ಅಂತೂ ಅಲ್ಲ, ಇದು ಆಹಾರ. ಇವತ್ತೇನ್ ನಾವು ತಿಂತಾ ಇದೀವಿ, ತಿಂತಕ್ಕಂಥ ಆಹಾರದಲ್ಲಿ ಸಿಗದೇ ಇರತಕ್ಕಂಥ ಪ್ರೋಟೀನ್ ಮತ್ತೆ ವಿಟಮಿನ್ಸ್ ಗಳನ್ನ ಮತ್ತೆ ಹೇರಳವಾಗಿ ಬೇಕಾಗಿರ್ತಕ್ಕಂಥ ಮೂಲ ಪೌಷ್ಟಿಕಾಂಶಗಳನ್ನ ನಮ್ಮ ಹೆಮ್ಮೆಯ ಮೋದಿ ಕೇರ್ ಕಂಪನಿ ಪೌಡರ್ಗಳ ಮೂಲಕ, ಮಾತ್ರೆಗಳ ಮೂಲಕ ಮತ್ತೆ ಲಿಕ್ವಿಡ್ ಗಳ ಮೂಲಕ, ಜ್ಯೂಸ್ ಗಳ ಮೂಲಕ ತಯಾರು ಮಾಡಿ ಕೊಡ್ತಾ ಇದೆ. ಅದು ಯಾಕೆ ಅಂದ್ರೆ, ಪ್ರತಿಯೊಬ್ಬ ಭಾರತೀಯರು ಸದೃಢವಾಗಿರ್ತಕ್ಕಂಥ ಆರೋಗ್ಯವಂತರಾಗಿರ್ಬೇಕು ಅಂತಕ್ಕಂಥ ಒಂದು ಕಾಳಜಿಯಿಂದ ನಮ್ಮ ಹೆಮ್ಮೆಯ ಮೋದಿ ಕೇರ್ ಈ ಒಂದು ಪ್ರಾಡಕ್ಟ್ ಅನ್ನ ಪ್ರತಿಯೊಬ್ಬರಿಗೂ ತಲುಪಿಸ್ತಾ ಇದೆ. ಇದರ ಒಂದು ಕಿರು ಪರಿಚಯ, ಈ ಸಪ್ಲಿಮೆಂಟ್ ಗಳ ಪರಿಚಯ ಮಾಡ್ತಕ್ಕಂಥದ್ದು ನನ್ನ ಉದ್ದೇಶ. ಅದು ಬಿಟ್ರೆ ಬೇರೆ ಇನ್ನೇನಿಲ್ಲ.
ಹಾಗಾಗಿ ಈ ಒಂದು ಪ್ರಾಡಕ್ಟ್ ಅನ್ನ ಬಳಸೋದ್ರ ಮೂಲಕ, ಈ ಸಪ್ಲಿಮೆಂಟ್ ಗಳನ್ನ ತಗೊಳ್ಳೋದ್ರ ಮೂಲಕ ನಾವು ಸದೃಢವಾಗಿರ್ತಕ್ಕಂಥ ಆರೋಗ್ಯನ ಕಾಪಾಡ್ಕೋಬೇಕಾಗಿದೆ. ನಾವು ಸದೃಢವಾಗಿದ್ದಾಗ ನಾವು ಸದೃಢವಂತರ ಆರೋಗ್ಯನ ಕಾಪಾಡ್ಕೊಳ್ತೀವಿ. ಥ್ಯಾಂಕ್ ಯು. ಅದೇ ರೀತಿ ಇನ್ನೊಂದು ವಿಚಾರ ಹೇಳೋದಾದ್ರೆ, ಇವತ್ತು ನೋಡಿ ಇಷ್ಟೆಲ್ಲಾ ವಿಚಾರಗಳನ್ನ ನಾನು ನಿಮಗೆ ತಿಳಿಸ್ಲಿಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ಇದರಿಂದ ಇನ್ನೂ ನಿಮಗೆ ಏನಾದ್ರೂ ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ಖಂಡಿತ ನನ್ನ ಸ್ಕ್ರೀನ್ ಮೇಲೆ ಬರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ ಅಥವಾ ಮಾಹಿತಿಗಳನ್ನು ತಿಳ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇನ್ನು ನೆಕ್ಸ್ಟ್ ಮತ್ತೆ ಸಾಕಷ್ಟು ಪ್ರಾಡಕ್ಟ್ ಗಳ ಮೂಲಕ ಮತ್ತೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.